ಉಪೇಂದ್ರ ಸರ್ ಅವರ ಮಗ ಆಯುಷ್ ಉಪೇಂದ್ರ ಅವರ ಜೊತೆ ಇಂಡಿಪೆಂಡೆನ್ಸ್ ಡೇ ದಿವಸ ಒಂದು ರೈಡ್ ಹೋಗುವಂತ ಆಪರ್ಚುನಿಟಿ ಇವತ್ತು ನಮಗೆ ಸಿಕ್ಕಿದೆ. ಗುರು ಸೂಪರ್ ಬೈಕ್ಗಳೆಲ್ಲ ಬಟ್ಟೆ ಉರಿತೈತೆ. ನಾನು ಯಾವಾಗ ತಗೊಂತೀನಿ, ನಾನು ಯಾವಾಗ ಹೊಡಿತೀನಿ. 50 ಕಿಲೋ. ಆಹಾ ದೇವ್ರಗಳ, ಒಂದ್ ಗ್ರೀನ್ ಅಂಡ್ ಬ್ಲಾಕ್ ಏನ್ರೋ ಹಿಂಗ್ ನಿಂತಿದ್ದೀರಾ? ನಮ್ಮ ಕನಸಿನ ಬೈಕ್ಗಳು ಗುರು, S1000R ZX10R. ಸೊ ಎಲ್ರಿಗೂ ನಮಸ್ಕಾರ ಗಾಯ್ಸ್. ಸೊ ಇವಾಗ ಆ್ಯಕ್ಚುಲಿ ಬೆಳಗ್ಗೆ 7 ಗಂಟೆ 7:15 ಅನ್ಕೊತೀನಿ. ಸೊ ಈಗ ಇವತ್ತಿನ ಏನು ವಿಶೇಷ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ದಿನ, ಅಂದರೆ ಇಂಡಿಪೆಂಡೆನ್ಸ್ ಡೇ. ಹೌದು. ಸೊ ಅದಕ್ಕೆ ಮೊದಲನೇದಾಗಿ ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮ್ಮ ಭಾರತನ ಎತ್ತಿ ಹಿಡಿಯೋಣ ಎಲ್ಲೇ ಹೋದ್ರು, ನಮ್ಮ ಸ್ಟೇಟ್ ಆಗಿರ್ಬೋದು, ನಮ್ಮ ಇಂಡಿಯಾ ಆಗಿರ್ಬೋದು, ತುಂಬ ಚೆನ್ನಾಗಿರೋದು ನಮ್ಮ ಅದೃಷ್ಟಕ್ಕೆ ಸಿಕ್ಕಿದೆ. ಹೆಬ್ಬಾಳ ಹತ್ರ 6 ಗೇರ್ ಹತ್ರ ಸೂಪರ್ ಬೈಕ್ಸ್ ಆ್ಯಂಡ್ ರೈಡ್ಸ್ ಎಲ್ಲ ಹೋಗ್ತಾರೆ. ಸೊ ಹಾಗೆ ನಾವು ಒಂದು ರೈಡ್ ಹೊಡೆಯೋಣ ಅಂತ ನಮ್ಮ ಸ್ಪ್ಲೆಂಡರ್ ಬೈಕ್ ತೊಗೊಂಡು ಹೋಗ್ತಾ ಇದ್ವಿ. ಆನ್ ದ ವೇ ನಮ್ಮ ಸಂಚಾರಿ ಸತೀಶ್ ಕೂಡ ಬರ್ತವ್ರೆ. ನನ್ನ ಧ್ವನಿ ಯಾವ ಥರ ಕೇಳಿಸ್ತಾ ಇದೆ ದೇವರನ್ನ ಗೊತ್ತಿಲ್ಲ. ಸರಿಯಾಗಿ ಕೇಳಿಸ್ತಿಲ್ಲ ಅಂದರೆ ನನ್ನ ತಪ್ಪಲ್ಲಾಗರು, ಹೆಲ್ಮೆಟ್ ತಪ್ಪು. ಅಕ್ಕಪಕ್ಕ ಎರಡೂ ಗಲ್ಲ ಹಾಕ್ಕೊಂಡು ಹಿಂಗೆ ಟೈಟಾಗಿಬಿಟ್ಟಿದೆ. ಫ್ರೀ ಇಲ್ಲ ಮಾತಾಡೋಕ್ಕೆ, ಬಾಯಿ ಜಾಸ್ತಿ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಪ್ರಾಬ್ಲಮ್ ಆಗ್ತಾಯಿದೆ. ನಮಗೆ ಸೂಪರ್ ಬೈಕ್ಸ್ ಅಂದರೆ ತುಂಬ ಇಷ್ಟ. ಜನಗಳ ಆಶೀರ್ವಾದ ಪ್ರೀತಿ ಸದಾ ಕಾಲ ನಮ್ಮ ಜೊತೆಗಿದ್ದರೆ ಒನ್ ಡೇ ನಾವು ಒಂದು ಸೂಪರ್ ಬೈಕ್ಸ್ ಇಳಿಸೇ ಬಿಡೋಣ. ಇವತ್ತು ಸ್ಪ್ಲೆಂಡರಲ್ಲಿ ಹೆಬ್ಬಾಳಗೆ ಹೋಗ್ತಾಯಿದ್ದೀನಿ. ಅದೃಷ್ಟ ಇದ್ದರೆ ಒಂದು ಸೂಪರ್ ಬೈಕ್ಸಲ್ಲಿ ಹೆಬ್ಬಾಳ ಹೋಗ್ಬೇಕಂತ ಆಸೆ ಐತೆ, ವಿತ್ ಆ್ಯರೋ ಎಕ್ಸಾಸ್ಟ್. ನನಗೆ ಅದೊಂದು ಆಸೆ, SC ಅಥವಾ ಆ್ಯರೋ ತುಂಬ ಆಸೆ. ನೋಡೋಣ. ಸೊ ಹೆಬ್ಬಾಳ ಹತ್ತತ್ರ ಬಂದೇ ಬಿಟ್ಟೆ, ಅಲ್ಲೋಗಿ ಸಿಗ್ತೀನಿ. ಸ್ಟೇಟ್ಯೂನ್. ಕಿಸ್ಮತ್ ಗಾಂಡ್ ಮಾರ ಇವತ್ತು ಖುದಾ ಕ್ಯಾಕರಿಸ್ತೈತೆ ಅಂದಂಗ ಆಯ್ತು ಇವತ್ತು ನನ್ ಕೆಲ್ಸ. ಏನಪ್ಪಾ ಅಂದ್ರೆ ವಿಷಯ, ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ನನ್ ಮೈಕ್ ತುಂಬಾ ಚೆನ್ನಾಗಿತ್ತು ಗೋಪ್ರೋದು. ಇಲ್ಲಿ ಬಂದು ರೀಚ್ ಆದ್ಮೇಲೆ ಮೈಕ್ ಏನಾಯ್ತೋ ಗೊತ್ತಿಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿರೋ ಪ್ರತಿ ಒಂದು ವಿಡಿಯೋ ಯಾವ ವಿಡಿಯೋ ಆಡಿಯೋ ಇಲ್ಲ ಗುರು. ಸೊ ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡುವಂತ ಪರಿಸ್ಥಿತಿ ಬಂದಿದೆ. ಸೊ ಓಕೆ, ಪರವಾಗಿಲ್ಲ. ಸೊ ಇವಾಗ ನೀವು ನೋಡ್ತಿರೋದು ZX10R ಅಂಡ್ S1000R. ZX10R ನನಗೆ ಫಾಲೋ ಮಾಡ್ತಿರೋದು ನಿಮ್ಗೆ ಗೊತ್ತೇ ಇರುತ್ತೆ, ನನಗೆ ಸಕ್ಕತ್ ಇಷ್ಟ. ಅಂಡ್ ನಾನು ಪೋಸ್ಟ್ ಕೂಡ ಮಾಡಿದೀನಿ. ನಮ್ಮ ಹರ್ಷ ಬ್ರೋ ಹತ್ರನು ಇದೇ ಗಾಡಿ ಇರೋದು. ನನಗೆ ಅದಕ್ಕೆ ಇನ್ನೂ ಒಂದ್ ಕೈ ಮೇಲೆ ತುಂಬಾ ಇಷ್ಟ. ಅಂಡ್ ಇದ್ರ ಲುಕ್ ಅದು ಮಾತಾಡಂಗೆ ಇಲ್ಲ. ನೀವು ಬೈಕರ್ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಅಂಡ್ ಅದು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, S1000R ಅವರು ನೀವು ಎನಿ ಕಲರ್, ನೀವು ಯಾವ ಕಲರ್ ನೋಡಿದ್ರು ಅದು ಸಗದಾಗಿ ಕಾಣುತ್ತೆ. ಬ್ಲಾಕ್, ಗ್ರೀನ್, ಬ್ಲೂ, ವೈಟ್ ಯಾವ್ದೇ ಆಗ್ಲಿ. ಬಟ್ ನಮ್ಮ ZX10R ಓನ್ಲಿ ಗ್ರೀನ್ ಕಲರ್ ಅಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿ ಕಾಣುತ್ತೆ. ಗ್ರೀನ್ ಬಿಟ್ರೆ ಬೇರೆ ಯಾವ ಕಲರ್ ಅಲ್ಲೂ ಅಷ್ಟು ಚೆನ್ನಾಗಿ ಕಾಣಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಅಲ್ಲಿಂದ ಹಂಗೆ ಆಚೆ ಬರ್ತಾ ಇದ್ವಿ ಗಾಡಿಗಳೆಲ್ಲ ನೋಡ್ಕೊಂಡು. ಸೊ ನಮಗ್ ಇಲ್ಲಿ ಸಿಕ್ರು ಉಪೇಂದ್ರ ಸರ್ ಅವರ ಮಗ ಆಯುಷ್ ಉಪೇಂದ್ರ ಅಂತ. ಸೊ ತುಂಬಾ ಜನ ಇವ್ರನ್ನ ಗುರ್ತಿಡಲ್ಲ, ಇವರು ಅಷ್ಟು ಓಪನ್ ಫೇಸ್ ಅಲ್ಲಿ ಓಡಾಡಲ್ಲ. ನನಗೆ ಇವ್ರ ಮುಂಚೆಯಿಂದನೂ ಗೊತ್ತು. ಆಲ್ಮೋಸ್ಟ್ ಒಂದು 5-6 ಟೈಮ್ಸ್ ನಾನು ಇವ್ರನ್ನ ಮೀಟ್ ಮಾಡಿದೀನಿ. ಬಟ್ ವಿಷಯ ಏನಪ್ಪಾ ಅಂದ್ರೆ, ನನಗೆ ಇವರು ಉಪೇಂದ್ರ ಸರ್ ಅವ್ರ ಮಗ ಅಂತ ದೇವ್ರನೇ ಗೊತ್ತಿರ್ಲಿಲ್ಲ. 4 ಸರಿ ಮೀಟ್ ಮಾಡಿ, ಇದು 5ನೇ ಸರಿ ಮೀಟ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದ್ದು ಇವಾಗ ನನಗೆ ಗೊತ್ತಾಗಿದೆ ಅಂತ. ಲಾಸ್ಟ್ 5 ಡೇಸ್ 6 ಡೇಸ್ ಬಿಫೋರ್ ನನಗೆ ಗೊತ್ತಾಗಿರೋದು ಅವ್ರ ಉಪೇಂದ್ರ ಸರ್ ಅವ್ರ ಮಗ ಅಂತ. ದೆನ್ ಅವ್ರಿಗೆ ಹೇಳಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಾನು ಈ ತರ ನಿಮಗೆ DM ಮಾಡಿದ್ದೆ, ನೀವು ರಿಪ್ಲೈ ಮಾಡಿರ್ಲಿಲ್ಲ ಅಂತ. ದೆನ್ ಅವ್ರು ಚೆಕ್ ಮಾಡಿದ್ರು, ಮೆಸೇಜ್ ಕೂಡ ಮಾಡಿದ್ರು ಅಂಡ್ ಫಾಲೋ ಬ್ಯಾಕ್ ಕೂಡ ಮಾಡಿದ್ರು. ತುಂಬಾ ಖುಷಿ ಆಯ್ತು ಬ್ರದರ್. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಅವ್ರು ನಮಗೆ ಬನ್ನಿ ನಮ್ ಜೊತೆ ಜಾಯ್ನ್ ಆಗಿ ಅಂದ್ರು. ಬಟ್ ವಿಷಯ ಏನಂದ್ರೆ, ನನ್ನ ಹತ್ರ ಸೂಪರ್ ಬೈಕ್ ಇಲ್ಲ. ಸೊ ಸಣ್ಣ ಬೈಕ್ ಅಲ್ವಾ ಇರೋದು. ಸೊ ಅದಕ್ಕೆ ಅವ್ರಿಗೆ ಹೇಳಿದೆ, ಬ್ರೋ ನನ್ನ ಹತ್ರ ಇರೋದು 100cc ಓನ್ಲಿ, ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು. ನಂದಿ ಹಿಲ್ಸ್ ಮೂಟ. ಬಟ್ ನೀವು ಬ್ರೋ ನೀವು ತುಂಬಾ ಫಾಸ್ಟ್ ಹೋಗ್ತೀರಾ ಏಂತಕ್ಕಂತ ಹೇಳಿದ್ರೆ, ಅವ್ರು ಗ್ಯಾಂಗ್ ಫುಲ್ ಸೂಪರ್ ಬೈಕ್ಸ್ ಇದ್ದಿದ್ದು, ನಾವು ಅವ್ರ ಜೊತೆ ಚೇಸ್ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ನಾನು ಸುಮ್ನೆ ಆಗ್ಬಿಟ್ಟೆ. ದೆನ್ ನಮ್ಮ ಸತೀಶ್ ಅವರು ಕೂಡ ಇಂಟ್ರೊಡಕ್ಷನ್ ಮಾಡ್ಕೊಟ್ಟೆ ಅಂಡ್ ಅವರು ಮಾತಾಡಿದ್ರು. ಆಯುಷ್ ಬ್ರೋ ಅವ್ರನ್ನ ಮಾತಾಡ್ಸ್ಕೊಂಡು ಈ ಕಡೆ ಬಂದ ತಕ್ಷಣ ನಮ್ಮೆದ್ರಿ ಬಂತು R1 ಯಮಹಾ R1. ಇದು ಸೂಪರ್ ಬೈಕ್, R15 ಅಲ್ಲ. ತುಂಬಾ ಜನ ಹಂಗೆ ಇದು ನಾರ್ಮಲ್ ಬೈಕ್ ಅಲ್ಲ, ಇದು ಸೂಪರ್ ಬೈಕ್. ಅಲ್ಲಿ ಥ್ರಾಟಲ್ ಕೊಟ್ರು ಗುರು, ಕಿವಿ ಹರಿದು ಊರ್ ಬಾಗ್ಲೆ ಆಗಿರೋದು. ಆಮೇಲೆ ಕೊಟ್ರು ನೋಡ್ರಿ ಇವ್ರು R1 ಅವ್ರ ಸೌಂಡ್ ಯಪ್ಪ, ರೆಕಾರ್ಡ್ ಮಾಡ್ತಿರೋ ಪ್ರತಿಯೊಬ್ರು ಸ್ವಲ್ಪ ಮುಖಗಳು ನೋಡಿ ಕಿವಿ ಮುಚ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಕಿವಿ ಮುಚ್ಕೊಂಡೆ, ಅಷ್ಟು ಒಂಥರ ಮುಳ್ಚುಸ್ದಾಗ ಆಗ್ತಿತ್ತು. ತುಂಬಾ ಸೌಂಡ್. ಸೂಪರ್ ಬೈಕ್ ಅಂದ್ರೆ ಸೂಪರ್ ಬೈಕ್. ಲಾಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇ ದಿವಸನು ನಾನು ಬಂದಿದ್ದೆ. ಅವತ್ತು ಸಿಕ್ಕಾಪಟ್ಟೆ ಸೂಪರ್ ಬೈಕ್ಸ್ ತುಂಬಾ ಸೌಂಡ್ ಮಾಡ್ತಿದ್ವು. ಇವತ್ತು ಅಷ್ಟು ಸೂಪರ್ ಬೈಕ್ ಬಂದಿರ್ಲಿಲ್ಲ ಅಂಡ್ ತುಂಬಾ ಯಾವ್ದು ಸೌಂಡೇ ಮಾಡ್ತಾ ಇರ್ಲಿಲ್ಲ. ಗಾಡಿಗಳಿಲ್ಲ ಅಂದ್ರೆ ಸೌಂಡ್ ಎಲ್ಲಿಂದ ಬರುತ್ತೆ? ಆಯುಷ್ ಬ್ರೋ ಅವ್ರ ಹತ್ರ ಇರೋದು ಒಂದು ಡುಕಾಟಿ ಬೈಕ್. ಇದು ಸೂಪರ್ ಬೈಕ್, 800cc, ಸಾರಿ 750cc ಅಂತ ಅನ್ಸುತ್ತೆ.
ಲಾಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇ ದಿವಸ ನಾನು ಇವ್ರ ಗಾಡಿ ಥ್ರಾಟಲ್ ಕೊಟ್ಟಿದ್ದೆ, ಇವತ್ತು ಮತ್ತೆ ಕೊಡ್ಬೇಕಂತ ಅವ್ರಿಗೆ ಕೇಳಿದೆ. ಪರವಾಗಿಲ್ಲ ಕೊಡಿ ಅಂತ ಹೇಳಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ನ್ಯೂಟ್ರಲ್ ಮಾಡಿ ಥ್ರಾಟಲ್ ಮಾಡಕ್ ಕೊಟ್ರು. ಸಖತ್ ಸೌಂಡ್. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇವರು ಸ್ಟಾಕ್ ಅಲ್ಲೇ ಇಟ್ಟಿದ್ದಾರೆ ಗಾಡಿನ. ಇವರು ಆಫ್ಟರ್ ಮಾರ್ಕೆಟ್ ಯಾವುದೇ ರೀತಿ ರೀತಿ ಹಾಕ್ಸಿಲ್ಲ. ಸೊ ಓಕೆ, ಇಷ್ಟೋ ತನಕ ಒಳಗಡೆ ಕ್ಲಾಸ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿತ್ತು. ಈ ZX10R S1000RR ಹೊರಗಡೆ ಬಂದಿದೆ ನೋಡಿ. ಇವಾಗ ನಾನು S1000RR ಇಟ್ಟಿರೋ ಅಂತ ವ್ಯಕ್ತಿ ಹತ್ರ ಹೋಗಿ ನಾನು ಹೇಳಿದೆ, ಬ್ರೋ ಥ್ರಾಟಲ್ ಕೊಡ್ತೀನಿ ನಿಮ್ ಗಾಡಿ ಅಂತ ಹೇಳಿ. ಅವ್ರು ಹೇಳಿದ್ರು, ಬ್ರೋ ಇದು ಹೊಸ ಗಾಡಿ ಸ್ಟಾಕ್ ಅಲ್ಲಿ ಇದೆ, ಇನ್ನು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿಲ್ಲ ಅಂದ್ರು. ಪರವಾಗಿಲ್ಲ ಬ್ರೋ ಕೊಡ್ತೀನಿ ಏನ್ ತೊಂದ್ರೆ ಇಲ್ಲ ಅಂತ ಅಂದ್ರೆ, ಸರಿ ಪರವಾಗಿಲ್ಲ ಆಯ್ತು ನೀವು ಕೊಡ್ಬೋದು ಅಂತ ಹೇಳಿದ್ರು. ದೆನ್ ಗಾಡಿ ಸ್ಟಾರ್ಟ್ ಮಾಡಿ ಗಾಡಿ ಕೊಟ್ರು. ನಾನು ಥ್ರಾಟಲ್ ಕೊಟ್ಟೆ ಗುರು. ಸ್ಟಾಕ್ ಅಲ್ಲೂ ಕಿವಿ ಹೊರತಾಗುತ್ತೆ, ತುಂಬಾ ಸೌಂಡ್ ಬರುತ್ತೆ. ಸೂಪರ್ ಬೈಕ್ಸ್ ಅನ್ನೋದೇ ಸೌಂಡ್ ಬರೋದಕ್ಕೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಹೊಸ ಗಾಡಿ ಅಲ್ವಾ, ಸೊ ಖುಷಿಯಾಗಿ ಆಗುತ್ತೆ. ಸೊ ಬಾಯ್ಸ್, ಇವಾಗ ಏರ್ಪೋರ್ಟ್ ಹತ್ರ ಇದು ಯಾವ್ದೋ ಟೋಲ್ ಅಂತಾರೆ ಗುರು, ಆ ಟೋಲ್ ಹತ್ರ ಇದ್ದೀವಿ. ಟೀ ಕುಡಿಯೋಣಂತ ಪದೇ ಪದೇ ಹೇಳಿದ್ದೆ ನಿಲ್ಸಿದ್ವಿ. ಯಾವ ಗಾಡಿ ಗುರು? ಪಡ 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 ಅಂತ ಹೊಡ್ಕೊಳತ್ತೆ ಗುರು. ಅದು S1000RR ಓಲ್ಡ್ ಮಾಡಲ್ ನೋಡ್ಬಿಡು ಆ ಗಾಡಿ. ಮಸ್ತಾಗೈತೆ ಅವನಜ್ಜಿ. ಫ್ಲೈಟ್ ಹೋಗ್ತೈತೆ? ಇಲ್ಲ, ಇವ್ರು ಬೇರೆಯವರು. ಫ್ಲೈಟ್ ಎಷ್ಟು ಹತ್ರ ಇದೆ ನೋಡಿ. ಕೆಂಪೇಗೌಡ ಏರ್ಪೋರ್ಟ್ ಇಲ್ಲೇ ಇರೋದು, ಇದ್ರ ಪಕ್ಕದಲ್ಲಿ. ಬೇಡ ಸರ್ ಐತೆ. ಟೀ ಕುಡ್ಕೊಂಡು ಹೋಗೋಣ. ಇನ್ನು ಸಕ್ಕರೆ ಒಂಚೂರು ಚೆನ್ನಾಗಿ ಅನಿಸ್ತದೆ. ಹೌದಾ? ಇವಾಗ ಸಕ್ಕರೆ ಹಾಕೊಂಡು ಟೀ ಚೆನ್ನಾಗಿಲ್ಲ, ಏನು ಮಾಡೋಕ್ಕಲ್ಲ ಗುರು. ಇರ್ತಾವ ಗುರು ಕೆಲವೊಂದು ಜಾಗದಲ್ಲಿ ಸುಮ್ಮನೆ ಹೆಸರಿಗೆ ಅಂತ ಟೀ ಮಾಡ್ತಾರೆ ಅಷ್ಟೇ. ಸ್ವಲ್ಪ ಜಾಗ ಚೆನ್ನಾಗಿರುತ್ತೆ ಕೂತ್ಕೊಳ್ಳೋಕೆ ಅಂತ ಬರ್ತೀವಿ, ಇಷ್ಟು ಬಿಟ್ಟರೆ ಇನ್ನೇನೇನು. ಗುರು ಸೂಪರ್ ಬೈಕ್ಗಳೆಲ್ಲ ಬಟ್ಟೆ ಉರಿತೈತೆ. ನಾನು ಯಾವಾಗ ತಗೊತೀನಿ, ನಾನು ಯಾವಾಗ ಹೊಡಿತೀನಿ, 50 ಕಿಲೋಮೀಟ್ರ್ 48 ನಿಮಿಷಕ್ಕೆ ಹೆಂಗೆ ಹೊಡಿತೀನಿ, ಯಾವಾಗ ಹೊಡಿತೀನಿ ಅಂತ ಅಷ್ಟೇ. ಸಾಕು 100 110 ಪೀಸಾಗಿ ಹೋಗ್ಬೇಕು ನೋಡೋಣ. ಸೊ ನಾವು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿನ ಆದ್ರೂ ನಾನು ಯಾವಾಗ ರೈಡ್ ಬಂದಿನಿ, ಯಾವತ್ತು ಈ ಬಿಗ್ ಬೇ ಅನ್ನೋದೇನಿದೆಯಲ್ಲ ಇಲ್ಲಿಗೆ ಬಂದೇ ಇಲ್ಲ. ಫಸ್ಟ್ ಟೈಮ್ ಬರ್ತಾ ಇರೋದು. ಎಲ್ಲಾ ರೈಡರ್ಸಿಗೂ ಈ ಜಾಗ ಗೊತ್ತೇ ಇದೆ, ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಗೊತ್ತಿದ್ದು ಬಂದಿರ್ಲಿಲ್ಲ, ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಬಾಯ್ಸ್, ಫೈನಲಿ ಬಿಗ್ ಬೇ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ನೀವು ನೋಡ್ತಿರ್ಬೋದು. ಇಷ್ಟೋ ತನಕ ಸಿಕ್ಕಾಪಟ್ಟೆ ಫೋಟೋ ಹೊಡ್ಕೊಂಡ್ವಿ. ಹತ್ತತ್ರ ಏನಿಲ್ಲ ಒಂದು 55 ಫೋಟೋ ತಗೊಂಡಿದ್ವಿ ನಾವು, ಸತೀಶ್ ಅವರು ಕುಣಿತವ್ರು ನೋಡಿ. ಸೊ ಈಗ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಂದು 50 ಫೋಟೋ ತೊಗೊಂಡಿದ್ದಾರೆ, ಅವ್ರು 500 ಫೋಟೋ ತೊಗೊಂಡಿದ್ದಾರೆ. ಇಲ್ಲ ಗುರು, ಸೇಮೇ. ಒಂದು 5-6 ಜಾಸ್ತಿ ಇರ್ಬೋದು ಅಷ್ಟೇ, ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಆ್ಯಂಡ್ ಇನ್ನೊಂದೇನೆಂದರೆ, ಇಲ್ಲಿ ಹರ್ಷ ದ್ರೀಸ್ ಹೋಟೆಲರ್ ಅವ್ರದ್ದೇನು ಗ್ಯಾಂಗ್ ಇದೆಯಲ್ಲ, ಅವ್ರು ಕೂಡ ಬಂದವ್ರೆ. GSX ಇಲ್ಲಿದೆ. ಆ್ಯಂಡ್ ಅವರು R15ಗಳು ಈ ಸೈಡ್ ಇದೆ. ಆಗಲೇ ನೋಡಿದೆ, ಮಾತಾಡ್ತೇವೆ, ಒಳಗಡೆ ಇದ್ದಾರೆ. ಬಟ್ ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೋಗೋಣ, ಏನು ಕತೆ? ಇಲ್ಲೇನು ತಿಂತೀರ? ಇಲ್ಲೇನು ತಿನ್ನೋಕ್ಕಾಗಲ್ಲ. ಆನ್ ದ ವೇ ಏನಾದ್ರು ಟಿಫನ್ ಮಾಡಿಕೊಂಡು ಹೋಗೋಣ. ಇಲ್ಲಿ ಬಂದಿದ್ದು ಆ್ಯಕ್ಚುಲಿ ಗೊತ್ತಿರ್ಬೇಕಲ್ಲ ನಿಮಗೆ. ನಾವು ಈಗ ಅಲ್ಲೇ ನಂದಿ ಹಿಲ್ಸ್ ಹತ್ರ, ಈಶಾ ಫೌಂಡೇಶನ್ ಹತ್ರ ಅಲ್ಲೆಲ್ಲೂ ಪಾಯಿಂಟೇ ಇಲ್ಲ, ರೈಡರ್ಸ್ ಪಾಯಿಂಟು. ಅಂದರೆ ಮೀಟಪ್ ಆಗೋಂಥದ್ದು, ಇದು ಮೀಟಪ್ ಆಗೋಂಥ ಪಾಯಿಂಟು. ಸೊ ಅದಕ್ಕೆ ಎಲ್ಲರೂ ಇಲ್ಲೇ ಬರ್ತಾರೆ, ಅದಕ್ಕೆ ನಾವು ಇಲ್ಲೇ ಬಂದಿದ್ದು. ಸೊ ಇವರು ಇಲ್ಲೇ ಇದ್ದಾರೆ, ಒಳಗಡೆ ಏನೋ ಮಾತಾಡ್ತವ್ರೆ. ಒಂದು 5 ನಿಮಿಷ ಹೋಗ್ತೀವಿ ಅಂದ್ರೆ, ನಾವು ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಹೋಗಿಲ್ಲ ಅವ್ರು, ಇನ್ನೂ ಇದ್ದಾರೆ. ಸೊ ಹೆಂಗೆ ಗುರು, ಏನಾರು ಹೇಳ್ತೀರ? ಇಲ್ಲ ಹಲೋ, ಏನಿಲ್ಲ ಹೇಳ್ರಿ ಆಯಿತು. ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ರಿಗೂ ಶೇರ್ ಮಾಡಿರಿ. ಮಾಡ್ರಪ್ಪ, ಅವ್ರು ಹೇಳಿದಾರೆ ಅಂದ್ಮೇಲೆ ಮಾಡಿರಿ. ಸೊ ಓಕೆ, ನೋಡೋಣ, ವೇಟ್ ಆ್ಯಂಡ್ ವಾಚ್. ಗೆಸ್ ಮಾಡಿದ್ದೆ ಬಿಗ್ ಬೇ ಹತ್ರ ನಮಗೆ ಈ ಗ್ಯಾಂಗ್ ಸಿಕ್ಕೇ ಸಿಗುತ್ತಂತ. ಇವ್ರು ಬಂದ್ಬಿಟ್ಟು ಹರ್ಷ ಬ್ರೋ ಮತ್ತೆ ಬಾನ್ ಬೆಸ್ಟ್ ಬೈಕರ್ ಅಂಡ್ XP ಗರ್ಲ್ ಅಂತ ಇನ್ನೊಬ್ರು ಇದ್ದಾರೆ. ಇನ್ನೊಂದಿಬ್ರು ಮೂವರು ಇದ್ದಾರೆ. ಅವ್ರು ಯಾರು ಇರ್ಲಿಲ್ಲ, ಇವ್ರು ಒಂದ್ 3-4 ಜನ ಬಂದಿದ್ರು. ಇವ್ರನ್ನೆಲ್ಲ ಮಾತಾಡ್ಸ್ದೆ ನಾನು. ರೆಗ್ಯುಲರ್ ಆಗಿ ಇವ್ರ ವಿಡಿಯೋ ಆಗ್ಲಿ, ಎಲ್ಲಾ ಮೋಟೋ ವ್ಲಾಗರ್ ಆಗ್ಲಿ, ಎಲ್ಲಾ ವ್ಲಾಗರ್ಸ್ ನಾನು ಡೈಲಿ ನೋಡ್ತೀನಿ ಅವ್ರು ಹಾಕ್ದಾಗೆಲ್ಲ. ಸೊ ಇವ್ರು ಮೋಟೋ ವ್ಲಾಗರ್ಸ್. ರೀಸೆಂಟ್ ಆಗಿ DV ಸರ್ ಕೂಡ ಇವ್ರದೊಂದು ವಿಡಿಯೋ ಮಾಡಿದ್ರು, ಡುಕಾಟಿ ಕೇಸ್ ಆಗಿತ್ತು. ಐ ಮೀನ್ ಪೊಲೀಸ್ ಹಾಕೊಂಡಿದ್ರು, ಅದು ರಿಯಾಕ್ಷನ್ ವಿಡಿಯೋನು ಮಾಡಿದ್ರು. ಸೊ ಅದನ್ನು ನೋಡಿದ್ದೆ ನಾನು. ಸೊ ಇವ್ರನ್ನು ಮಾತಾಡ್ಸ್ದೆ. ದೆನ್ ಅಲ್ಲೇ ಪಕ್ಕದಲ್ಲಿ ನಮ್ಮ XP ಗರ್ಲ್ ಅವರು, ಇವ್ರು ಲೇಡೀಸ್, ನೀವು ನೋಡ್ತಿದ್ರೆ ಬಾಯ್ಸ್ ಅನ್ಕೋಬೇಡಿ, ಇವ್ರು ಲೇಡೀಸ್. ಸೊ ಇವ್ರನ್ನು ಮಾತಾಡ್ಸ್ಕೊಂಡೆ. ಸಾರಿ ಬಾಯ್ಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈ ವ್ಲಾಗು ನಿಮಗೆ ಇಷ್ಟ ಆಗಿರಲ್ಲ ಅಂತ. ಬಟ್ ಇಲ್ಲೇವರೆಗೂ ನೀವು ವಿಡಿಯೋ ನೋಡಿದ್ರೆ ತುಂಬ ಹೃದಯ ಧನ್ಯವಾದಗಳು. ಏನಕ್ಕಪ್ಪ ಅಂತ ಹೇಳಿದ್ರೆ ನೋಡಿ, ವಾಯ್ಸ್ ಓವರ್ ಕೊಡೋದೇ ಬೇರೆ ಆಗುತ್ತೆ, ನಾವು ಅಲ್ಲಿ ಪ್ರೆಸೆಂಟ್ ಮಾತಾಡೋದೇ ಬೇರೆ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಪ್ರಾಬ್ಲಮ್ ಆಗಿದೆ ಮೈಕ್ದು. ನನಗೂ ತುಂಬಾ ಬೇಜಾರಾಗ್ತಿದೆ ನೋಡಿ, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಗೊತ್ತಾ? ವಾಯ್ಸ್ ಓವರ್ ಕೊಡು, ಎಡಿಟಿಂಗ್ ಮಾಡೋ ಕೆಲ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಆದ್ರೂ ಮಾಡಿದೀನಿ, ದಯವಿಟ್ಟು ಕ್ಷಮಿಸಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.
ನನ್ನೊಮ್ಮೆ ಆವರಿಸು ಈ ಬೇಳೆ ನೀ ಹರಿಸು ಮನದಾಳದ ಉಲ್ಲಾಸ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ. ಸೊ ಇವಾಗ ನೀವು ನೋಡ್ತಿರೋಂತ ಆಕ್ಸಿಡೆಂಟ್ ಸೀನ್ ವಿಡಿಯೋನ, ಅದು ತುಂಬಾ ಲೆಂತ್ ವಿಡಿಯೋ ಇದೆ, ಈ ವಿಡಿಯೋದಲ್ಲಿ ಹಾಕಕ್ಕಾಗಲ್ಲ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ವೆಯ್ಟ್ ಮಾಡಿ.